ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಭಾಳ ಸಾರಿ ನಾನು ಹೇಳ್ತಿರ್ತೀನಿ, ಸೊ ಒಬ್ಬ ವಿದ್ಯಾರ್ಥಿ ಇರ್ಬೋದು, ಒಬ್ಬ ಟೀಚರ್ ಇರ್ಬೋದು, ಯಾರೇ ಇರ್ಬೋದು ಸಮಾಜದಲ್ಲಿ, ಸೊ ತಮ್ಮ ಜವಾಬ್ದಾರಿಯನ್ನು ಅರಿತು ಕರೆಕ್ಟಾಗಿ ಕೆಲಸ ಮಾಡಿದರೆ ಯಾರಿಗೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಆ ಒಂದು ಕೆಲಸ ಮಾಡಿದಂತಹ ಒಬ್ಬ ವಿದ್ಯಾರ್ಥಿ ಇರ್ಬೋದು ಅಥವಾ ಯಾರೇ ಇರ್ಬೋದು, ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗೋದರಲ್ಲಿ ಆಶ್ಚರ್ಯ ಇರೋದಿಲ್ಲ. ಸೊ ಇಲ್ಲಿ ನೀಟ್ ರಿಸಲ್ಟ್ 2021 ಇನ್ನೂ 15 ದಿನ ತಡವಾದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಇದಕ್ಕೆಲ್ಲ ಒಬ್ಬ ಇನ್ವಿಜಿಲೇಟರ್ ಕಾರಣನ ಅಥವಾ 2 ವಿದ್ಯಾರ್ಥಿಗಳು ಕಾರಣನ ಒಂದೆರಡು ನಿಮಿಷ ನಾವು ಚರ್ಚೆ ಮಾಡೋಣಂತೆ. ಒಬ್ಬ ಇನ್ವಿಜಿಲೇಟರ್ ಆಗಿ ತಮ್ಮ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿರ್ವಹಿಸಿದರೆ ಇದು ಒಂದೆಲ್ಲ ತಪ್ಪುಗಳು ಆಗ್ತಾನೇ ಇರಲಿಲ್ಲ. ಸೊ ಒಬ್ಬ ಇನ್ವಿಜಿಲೇಟರ್ ಮಾಡಿರುವಂತಹ ಒಂದು ಬೇಜವಾಬ್ದಾರಿತನ ಅಥವಾ 2 ವಿದ್ಯಾರ್ಥಿಗಳ ಒಂದು ಬೇಜವಾಬ್ದಾರಿತನ, 16 ಲಕ್ಷ ವಿದ್ಯಾರ್ಥಿಗಳು ಇವತ್ತು ನೀಟ್ ರಿಸಲ್ಟಿಗೋಸ್ಕರ ಕಾಯುವಂತಹ ಒಂದು ಸಿಚುವೇಶನ್ಗೆ ನಾವು ಬಂದುಬಿಟ್ಟಿದ್ದೀವಿ. ಸೊ ಇದರಲ್ಲಿ NTA ಯಾವ ತಪ್ಪು ಕೂಡ ಇಲ್ಲ. ಸೊ NTA ತಮ್ಮ ಒಂದು ಜವಾಬ್ದಾರಿಯನ್ನು ಮಾಡಿದರು. ಈಗ ನಿನ್ನೆ ತಾನೇ 26ನೇ ತಾರೀಕಿನವರೆಗೆ ನೀಟ್ ಫೇಸ್ 2 ಅನ್ನೋ ಅಪ್ಲಿಕೇಶನ್ ಫಾರ್ಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇದೇನೆ. ಸೊ ಅವರಿಗೆ ಡೈರೆಕ್ಟಾಗಿ ಈ ರೀತಿ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಇನ್ವಿಜಿಲೇಟರ್ ಮಾಡಿರೋ ತಪ್ಪಿನಿಂದ ನಾವು ನಿಮ್ಮ ರಿಸಲ್ಟನ್ನು ಡಿಲೇ ಮಾಡ್ತಾ ಇದ್ದೀವಿ ಅಂಥೇಳಿ ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಸೊ ಅವರು ಆ ಒಂದಷ್ಟು ಡೇಟ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ ಇದಕ್ಕೆ NTA 100% ಅವ್ರದ್ದು ಏನೂ ಕೂಡ ಕೈವಾಡ ಇಲ್ಲ. ಸೊ ಹಾಗಾದರೆ ಏನಾಗಿದೆ ಅನ್ನೋದನ್ನು ಒಂದು ಸ್ವಲ್ಪ ಬ್ರೀಫಾಗಿ ಹೇಳಿಬಿಡ್ತೀನಿ. ಸೊ ಬಾಂಬೆ ಹೈಕೋರ್ಟ್ ಆರ್ಡರ್ಡ್ ಸ್ಪೆಷಲ್ ನೀಟ್ ಎಕ್ಸಾಮ್ ಫಾರ್ 2 ಸ್ಟೂಡೆಂಟ್ಸ್ ಆಫ್ಟರ್ ಇನ್ವಿಜಿಲೇಟರ್ಸ್ ಗೂಫ್ಡ್ ಅಪ್. ಇಲ್ಲಿ ಗೂಫ್ಡ್ ಅಪ್ ಅಂತಂದರೆ ಇನ್ವಿಜಿಲೇಟರ್ಸ್ ಮಿಸ್ಟೇಕ್ ಅಂತ ನಾವು ತಗೋಬೋದು, ಅಥವಾ ಇನ್ವಿಜಿಲೇಟರ್ನ ಒಂದು ಸಿಲ್ಲಿ ಥಿಂಗ್. ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ 2 ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮನ್ನು ಮಾಡೋದಕ್ಕೆ ಆರ್ಡರ್ ಮಾಡಿದ್ದಾರೆ ಬಾಂಬೆ ಹೈಕೋರ್ಟ್ದವರು. ಸೊ ಇದು ನಡೆದಿರೋದು ಶೋಲಾಪುರದ ಹತ್ರ. ಸೊ ಇಲ್ಲಿ ಗೊತ್ತಿರಲಿ, ಇಲ್ಲಿ ಇನ್ವಿಜಿಲೇಟರ್ಸ್ ಒಂದೇ ತಪ್ಪಲ್ಲ, ಡೆಫಿನೆಟ್ಲಿ ವಿದ್ಯಾರ್ಥಿಗಳ ತಪ್ಪು ಕೂಡ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈ ವಿದ್ಯಾರ್ಥಿಗಳು ಅಲ್ಲಿ ಹೇಳಿದಾಗಲೂ ಕೂಡ ಈ ರೀತಿ ನನಗೆ ತಪ್ಪಾಗಿದೆ, ಈ ರೀತಿ ನನಗೆ ರಾಂಗ್ ಬುಕ್ಲೆಟ್ ಬಂದಿದೆ ಅಂತ ಹೇಳಿದಾಗಲೂ ಕೂಡ ಇನ್ವಿಜಿಲೇಟರ್ ಅದನ್ನು ಕರೆಕ್ಷನ್ ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಇದು ಇನ್ವಿಜಿಲೇಟರ್ಸಿನ ಬೇಜವಾಬ್ದಾರಿತನದ ಹೈಯೆಸ್ಟ್ ಏನು ಹೇಳ್ತೀವಲ್ಲ ನಾವು ಲಾಸ್ಟ್ ಪಾಯಿಂಟ್ ಅಂಥೇಳಿ. ನನಗೂ ಕೂಡ CET ಎಕ್ಸಾಮ್ ಆದಮೇಲೆ ಮತ್ತು ನೀಟ್ ಎಕ್ಸಾಮ್ ಆದಮೇಲೆ ಭಾಳ ಜನ ವಿದ್ಯಾರ್ಥಿಗಳು ಫೋನ್ ಮಾಡಿದರು, ಸರ್ ನನಗೆ ವಿದೌಟ್ ಅಂದರೆ ನನಗೆ ಯಾವುದೇ ರೀತಿ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಇನ್ವಿಜಿಲೇಟರ್ ಒಂದಷ್ಟು ಜನ ನಿಂದು ಫೋಟೋ ಸರಿ ಇಲ್ಲ, ನೀನು ತೊಗೊಂಡು ಬಂದಿರುವಂಥ ಹಾಲ್ ಟಿಕೆಟ್ ಪ್ರಿಂಟೌಟ್ ಸರಿ ಇಲ್ಲ ಅಂಥೇಳಿ ನನ್ನ 15 ನಿಮಿಷ 20 ನಿಮಿಷ ವೇಸ್ಟ್ ಮಾಡಿದರು ಸರ್ ಅಂಥೇಳಿ. ಆವಾಗ ಅವರಿಗೆ ನಾನು ಸಮಾಧಾನ ಮಾಡ್ತಿದ್ದೆ, ಹಾಗಿರೋದಿಲ್ಲಪ್ಪ, ಹಿಂಗಾಗಿರಬೇಕು, ಸುಮ್ಮನೆ ಹಂಗೆ ಮಾಡಿರ್ತಾರೆ ಅಂಥೇಳಿ. ಬಟ್ ಈಗ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ಭಾಳ ಜನ ವಿದ್ಯಾರ್ಥಿಗಳು ಓಕೆ, ಸೊ ಎಲ್ಲದನ್ನು ಕರೆಕ್ಟಾಗಿ ತೊಗೊಂಡು ಹೋಗಿರ್ತಾರೆ. ಬಟ್ ಅಲ್ಲಿ ಇರುವಂಥ ಒಬ್ಬ ಇನ್ವಿಜಿಲೇಟರ್ ಏನು ಮಾಡಬಹುದು ಅಂತಂದರೆ, ಸೊ ಅವನಿಗೆ ಆ ಜವಾಬ್ದಾರಿ ಇಲ್ಲ ಅಂತಂದರೆ, ಎಲ್ಲ ಇನ್ವಿಜಿಲೇಟರ್ಸ್ಗಳು ಹಾಗೆ ಇರಬೇಕು ಅಂತ ಇಲ್ಲ, ಹೌದಾ? ಆದರೂ ಕೂಡ ಇಂಥ ಒಂದಷ್ಟು ನೀಟ್ ಎಕ್ಸಾಮ್ ಅಂದರೆ ಆಲ್ ಇಂಡಿಯಾ ಲೆವೆಲ್ 16 ಲಕ್ಷಕ್ಕಿಂತ ಜಾಸ್ತಿ ಜನ ಕುತ್ಕೊಳ್ಳೋಂತಹ ಎಕ್ಸಾಮಲ್ಲಿ ಇನ್ವಿಜಿಲೇಟರ್ ಆಗಿ ಹೋಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದಷ್ಟು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಲೇಬೇಕಾಗ್ತದೆ. ಅವರು ಯಾವಾಗಲೂ ಹುಡುಗರ ಸೆಂಟ್ರಿಕ್ ಅಂದರೆ ಸ್ಟೂಡೆಂಟ್ ಸೆಂಟ್ರಿಕ್ ಯೋಚನೆ ಮಾಡಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿಗೆ ನನ್ನ ಕಡೆಯಿಂದ 5 ನಿಮಿಷ ಲೇಟ್ ಆದರೂ ಕೂಡ ಅವನ ಒಂದಷ್ಟು ರ್ಯಾಂಕ್ಸ್ ಹೆಚ್ಚು ಕಡಿಮೆ ಆಗ್ಬೋದು, ಅವನ ಒಂದಷ್ಟು ಒಳ್ಳೆಯ ಕಾಲೇಜ್ ಅವನಿಗೆ ಸಿಗದೇ ಇರ್ಬೋದು ಅನ್ನೋದನ್ನು ಕೂಡ ಕುತ್ಕೊಂಡು ಯೋಚನೆ ಮಾಡಬೇಕಾಗ್ತದೆ. ಇರುವಂಥ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಅಲ್ಲೇ ಅದನ್ನು ಕರೆಕ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಇನ್ವಿಜಿಲೇಟರ್ಸ್ಗೆ ಇರ್ತದೆ, ಸೊ ಅಥವಾ ಅಲ್ಲಿಯ ಪ್ರಿನ್ಸಿಪಲ್ಗೆ ಇರ್ತದೆ, ಅದನ್ನು ಅವರು ಮಾಡಬೇಕಾಗ್ತದೆ. ಸೊ ಇಲ್ಲಿ ಏನಾಗ್ತದೆ, ಇದು ನಾನೊಂದು ಜಾಬ್ ಅಂಥೇಳಿ ಬಂದು ಮಾಡಿದರೆ ಇವೆಲ್ಲ ಕೆಲಸಗಳು ಆಗ್ತದೆ. ಆ ಒಂದು ಕೆಲಸವನ್ನು ಪ್ರೀತಿಯಿಂದ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇರೋದು ಇವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ಅನ್ನೋ ಒಂದು ಮನೋಭಾವದಿಂದ ಯಾವ ಇನ್ವಿಜಿಲೇಟರ್ ಅವತ್ತಿನ ಕೆಲಸಕ್ಕೆ ಹೋಗಿರ್ತಾನೆ ಅವತ್ತು ಕರೆಕ್ಟಾಗಿ ಮಾಡಿರ್ತಾನೆ. ಸೊ ಭಾಳ ಜನ ವಿದ್ಯಾರ್ಥಿಗಳು, ಭಾಳ ಜನ ಇನ್ವಿಜಿಲೇಟರ್ಸ್ಗಳನ್ನ ನಾನು ಕೂಡ ನೋಡಿದ್ದೀನಿ. ಆ್ಯಸ್ ಎ ಇನ್ವಿಜಿಲೇಟರ್ ನಾನು ಕೂಡ ಬಹಳಷ್ಟು ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಸೊ ವಿದ್ಯಾರ್ಥಿಗಳು ಹಿಯರ್ ಆ್ಯಂಡ್ ದೇರ್ ಅಲ್ಲಲ್ಲಿ ತಪ್ಪು ಮಾಡ್ತಾ ಇರ್ತಾರೆ. ಅವರು ಎಷ್ಟಂದ್ರೂ ಕೂಡ ವಿದ್ಯಾರ್ಥಿಗಳು, ಮಕ್ಕಳು ಅವರ ಒಂದು ತಪ್ಪನ್ನು ತಿದ್ದಿ ಅವರಿಗೆ ಬುದ್ಧಿವಾದ ಹೇಳೋದು ನಮ್ಮ ಜವಾಬ್ದಾರಿ ಆಗಿರ್ತದೆ ಒಬ್ಬ ಲೆಕ್ಚರರ್ ಆಗಿ. ಅಂಥ ಒಂದಷ್ಟು ಕೇಸ್ಗಳಲ್ಲಿ ಇನ್ವಿಜಿಲೇಟರ್ಸ್ಗಳು ತಮ್ಮ ಜವಾಬ್ದಾರಿನ ಅರ್ಥಕೊಂಡು ಕೆಲಸ ಮಾಡಲಿಲ್ಲ ಅಂತಂದರೆ ಈ ರೀತಿ ಯಾರೋ ಇಬ್ಬರು ಮಾಡಿರುವಂಥ ತಪ್ಪಿಗೆ 16 ಲಕ್ಷ ಜನ ಇವತ್ತು ನೀಟ್ ಎಕ್ಸಾಮ್ ರಿಸಲ್ಟಿಗೋಸ್ಕರ ಕಾಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಏನಾಗಿದೆ ಅಲ್ಲಿ ಅಂತಂದರೆ, ದ ಬಾಂಬೆ ಹೈಕೋರ್ಟ್ ಆನ್ ವೆನ್ಸ್ಡೇ, ರಿಮೆಂಬರ್ ಅಂದರೆ ವೆಡ್ನೆಸ್ಡೇ, ಸೊ ಮೊನ್ನೆ ಡೈರೆಕ್ಟೆಡ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಟು ಕಂಡಕ್ಟ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ನೀಟ್ ಎಕ್ಸಾಮ್
ಫಾರ್ 2 ಸ್ಟೂಡೆಂಟ್ಸ್, ಅಂದರೆ ಇಬ್ಬರು ವಿದ್ಯಾರ್ಥಿಗಳಿಗೆ ಫ್ರಾಮ್ ಸೋಲಾಪುರ್ ಡಿಸ್ಟಿಕ್, ಇಲ್ಲಿ ನೋಡ್ಬೋದು ಸೋಲಾಪುರ್ ಡಿಸ್ಟಿಕಲ್ಲಿ ದೇ ಹ್ಯಾಡ್ ರಿಸೀವ್ಡ್ ಮಿಸ್ಮ್ಯಾಚಿಂಗ್ ಟೆಕ್ಸ್ಟ್ ಬುಕ್ಲೆಟ್ ಆ್ಯಂಡ್ ಆನ್ಸರ್ ಶೀಟ್ಸ್ ಡ್ಯೂ ಟು ಇನ್ಅಡ್ವರ್ಟೆನ್ಸ್ ಆಫ್ ದ ಇನ್ವಿಜಿಲೇಟರ್ಸ್. ಅಂದರೆ ಇನ್ವಿಜಿಲೇಟರ್ನ ಬೇಜವಾಬ್ದಾರಿತನದಿಂದ ಸೊ ಟೆಕ್ಸ್ಟ್ ಬುಕ್ಲೆಟ್ ಮತ್ತು ಆನ್ಸರ್ ಶೀಟ್ ಬುಕ್ಲೆಟಲ್ಲಿ ಮಿಸ್ಮ್ಯಾಚ್ ಆಗ್ತಾ ಇರೋದಕ್ಕೆ ಸೊ ಹೈಕೋರ್ಟ್ಗೆ ಇಬ್ಬರು ವಿದ್ಯಾರ್ಥಿಗಳು ಹೈಕೋರ್ಟಿಗೆ ಹೋಗಿದ್ದಾರೆ. ಸೊ ಹೈಕೋರ್ಟಲ್ಲಿ NTA ಡೈರೆಕ್ಟ್ ಮಾಡಿದ್ದಾರೆ, ಸೊ ನೀವು ನೀಟ್ ಎಕ್ಸಾಮನ್ನು ಆ ಇಬ್ಬರು ವಿದ್ಯಾರ್ಥಿಗಳಿಗೆ ಸಪರೇಟಾಗಿ ಕಂಡಕ್ಟ್ ಮಾಡಲೇಬೇಕು ಅಂಥೇಳಿ. ಹಾಗಾದರೆ ಅವತ್ತಿನ ದಿವಸ ಏನಾಗಿತ್ತು? ಸೊ ಗೊತ್ತಿರಲಿ, ಅವತ್ತಿನ ದಿವಸ ಏನಾಗಿತ್ತು ಅಂತಂದರೆ NTA ಟು ಗಿವ್ ದಟ್ ಎಸ್ಪಿರೆಂಟ್ಸ್ ಇನ್ ಅಡ್ವಾನ್ಸ್ ನೋಟಿಸಿ, ಅವ್ರು ಏನು ಹೇಳಿದ್ದಾರೆ ಹೈಕೋರ್ಟ್ದವರು, 48 ಗಂಟೆಗಳ ಅಂದರೆ 48 hours ಬಿಫೋರ್ ನೀವು ಎಕ್ಸಾಮ್ ಡೇಟನ್ನು ಹೇಳಿ ಎಕ್ಸಾಮನ್ನು ಮಾಡಿ ಅದಾದ ಮೇಲೆ ಸೊ ಡಿಕ್ಲೇರ್ ದ ರಿಸಲ್ಟ್ ಇನ್ 2 weeks ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ಇನ್ನು 15 ದಿವಸ ನಿಮ್ಮ ರಿಸಲ್ಟ್ ಲೇಟ್ ಆದರೂ ಕೂಡ, ಇವತ್ತಿನಿಂದ ಇನ್ನು 15 ದಿವಸ ಲೇಟ್ ಆದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಅವತ್ತು ಏನಾಗಿದೆ ಅನ್ನೋದನ್ನು ಒಂದು ಸಾರಿ ಹೇಳಿಬಿಡ್ತೀನಿ. ಸೊ ಏನಾಗಿದೆ ಅಂತಂದರೆ ಆನ್ September 12 ದೆನ್ ಇನ್ವಿಜಿಲೇಟರ್ ಸ್ಟಾರ್ಟೆಡ್ ಗಿವಿಂಗ್ ಟೆಕ್ಸ್ಟ್ ಬುಕ್ಲೆಟ್ಸ್ ಆ್ಯಂಡ್ ಆನ್ಸರ್ ಶೀಟ್ಸ್ ಟು ದ 12 ಸ್ಟೂಡೆಂಟ್ಸ್ ಇನ್ ದೇರ್ ಕ್ಲಾಸ್ 5 minutes later. ಅವತ್ತಿನ ಕ್ಲಾಸಲ್ಲಿ ಅವತ್ತು ಇನ್ವಿಜಿಲೇಟರ್ ಎದುರುಗಡೆ ಇರೋಬ್ಬರು 12 ಜನ ವಿದ್ಯಾರ್ಥಿಗಳು, ಗೊತ್ತಿರಲಿ ಎಷ್ಟು ಬೇಜವಾಬ್ದಾರಿತನ ನೋಡಿ, 12 ಜನ ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ಅವರ ಒಂದು ಟೆಕ್ಸ್ಟ್ ಬುಕ್ಲೆಟನ್ನು ಕೊಡಬೇಕು, ಆನ್ಸರ್ ಶೀಟನ್ನು ಕೊಡಬೇಕು. ಅಂಥದ್ರಲ್ಲೂ 5 ನಿಮಿಷ ಲೇಟಾಗಿ ಕೊಟ್ಟಿದ್ದಾರೆ. ಸೊ ಇಂತಹ ಒಂದಷ್ಟು ಕಂಪ್ಲೇಂಟ್ಗಳನ್ನು ನಾನು ಬಹಳ ಜನ ವಿದ್ಯಾರ್ಥಿಗಳ ಹತ್ರ ಕೇಳಿದೆ. ಸರ್, ನಮ್ಮ ಸೆಂಟರಿಗೆ ಬರೋದು 5 ನಿಮಿಷ ಲೇಟಾಗಿ ಬಂದಿದ್ದಾರೆ ದಿಸ್ ಇನ್ವಿಜಿಲೇಟರ್ಸ್ಗಳು, ಸೊ 10 ನಿಮಿಷ ಲೇಟಾಗಿ ಬಂದಿದ್ದಾರೆ. ಸೊ ಬಂದ ಮೇಲೆ ಟೈಮ್ ವೇಸ್ಟ್ ಆಯಿತು, ಲಾಸ್ಟಿಗೆ ನಮಗೆ ಎಕ್ಸ್ಟ್ರಾ ಟೈಮ್ ಕೊಡಲಿಲ್ಲ, ಸೊ ನಮಗಿದು ಇಂಜಸ್ಟಿಸ್ ಆದಂಗೆ ಆಯಿತು ಅಂತೇಳಿ. ಡೆಫಿನೆಟ್ಲಿ ಐ ವಿಲ್ ಅಗ್ರಿ ವಿತ್ ದೋಸ್ ಸ್ಟೂಡೆಂಟ್ಸ್, ಐ ವಿಲ್ ಸಪೋರ್ಟ್ ದೋಸ್ ಸ್ಟೂಡೆಂಟ್ಸ್. ಸೊ ಈ ರೀತಿ 5 ನಿಮಿಷ ಲೇಟ್ ಆದರೂ ಕೂಡ, ಈವನ್ 1 ನಿಮಿಷ ಲೇಟ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ. ಅವರ ಒಂದು 10 ಮಾರ್ಕ್ಸ್ ಕಡಿಮೆ ಆಗ್ಬೋದು, ಅದರಿಂದ ಅವರ ರ್ಯಾಂಕ್ ಕಡಿಮೆ ಆಗ್ಬೋದು, ಅವರಿಗೆ ಒಂದು ಒಳ್ಳೆಯ ಕಾಲೇಜು ಸಿಗದೇನೂ ಇರ್ಬೋದು. ಸೊ ಬಹಳ ಜನ ಅಭ್ಯರ್ಥಿಗಳು ನನಗೆ ಹೇಳಿದರು CET ಎಕ್ಸಾಮಲ್ಲೂ ಕೂಡ, ಸರ್ ನನ್ನ CET ಹಾಲ್ ಟಿಕೆಟ್ ಮೇಲೆ ಸೈನೇ ಮಾಡಲಿಲ್ಲ ಇನ್ವಿಜಿಲೇಟರ್ಸ್ ಅಂತ ಹೇಳಿ. ಜಸ್ಟ್ ಇಮ್ಯಾಜಿನ್, ನೀವು ಇನ್ವಿಜಿಲೇಟರ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಇರುವಂತಹ 1 ತಾಸು ಟೈಮಲ್ಲಿ ಸೊ ಮುಂದೆ ಇರುವಂಥ ಒಂದು 12 ಜನ ವಿದ್ಯಾರ್ಥಿಗಳು ಅಥವಾ 24 ಜನ ವಿದ್ಯಾರ್ಥಿಗಳು ಅಂತಹ 24 ಜನ ವಿದ್ಯಾರ್ಥಿಗಳ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಅವರ ಹತ್ರ ಇರುವಂಥ ಹಾಲ್ ಟಿಕೆಟನ್ನು ನೋಡಿ ಸೈನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಂದರೆ, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂದಲ್ಲಿ ಇನ್ವಿಜಿಲೇಷನ್ ಮಾಡೋದಕ್ಕೆ ಹೋಗಬಾರ್ದು. ಇನ್ವಿಜಿಲೇಷನ್ ಮಾಡಿದರೆ ಏನೋ 1000 ರೂಪೀಸು 2000 ರೂಪೀಸು ಕೊಡ್ತಾರೆ ಅಂತೇಳಿ ದುಡ್ಡಿನ ಮುಖ ನೋಡಿ ಹೋಗುವಂಥ ಇನ್ವಿಜಿಲೇಟರ್ಸ್ಗಳ ಕಥೆ ಇದೇ ರೀತಿ ಆಗ್ತದೆ. ಹಾಗಂತೇಳಿ ನಾನು ಯಾವುದೇ ಲೆಕ್ಚರ್ಸ್ಗಳನ್ನು ಅವಮಾನ ಮಾಡ್ತಾ ಇಲ್ಲ ಇಲ್ಲಿ. ಸೊ ಬಟ್ ಅಂತಹ ಒಂದು 2 ಇನ್ವಿಜಿಲೇಟರ್ಸ್ಗಳ ಕಾರಣದಿಂದ ನಮ್ಮ ಇಡೀ ಸಿಸ್ಟಮ್ ಇವತ್ತು ಅನುಭವಿಸ್ತಾ ಇದೆ ಅನ್ನೋದನ್ನು ಗೊತ್ತಿರಲಿ. ಸೊ ಅದಾದಮೇಲೆ ನೋಡಿ, ದೇ ಆ್ಯಡೆಡ್ ದ್ಯಾಟ್ ಇನ್ವಿಜಿಲೇಟರ್ಸ್ ಮಿಕ್ಸ್ಡ್ ಅಪ್ ದೇರ್ ಬುಕ್ಲೆಟ್ಸ್ ಆ್ಯಂಡ್ ಶೀಟ್ಸ್. ಆ ಇಬ್ಬರು ವಿದ್ಯಾರ್ಥಿಗಳು ಇನ್ವಿಜಿಲೇಟರ್ಸ್ ಏನು ಮಾಡಿದ್ದಾರೆ, ಮಿಕ್ಸ್ ಅಪ್ ದೇರ್ ಬುಕ್ಲೆಟ್ ಆ್ಯಂಡ್ ಶೀಟ್ ವೈಲ್ ಬೋಪಾಲೆ ರಿಸೀವ್ಡ್. ಅಂದರೆ ಒಬ್ಬ ವಿದ್ಯಾರ್ಥಿ ಬೋಪಾಲೆ ಅಂತಂದರೆ ಟೆಕ್ಸ್ಟ್ ಬುಕ್ಲೆಟ್ ಕೋಡ್ 04 ಅಲ್ಲ, ಇದು O4 ಇಂಗ್ಲೀಷ್ O4 ಆ್ಯಂಡ್ ಆನ್ಸರ್ ಶೀಟ್ ಆಫ್ P4. ಒಬ್ಬ ವಿದ್ಯಾರ್ಥಿಗೆ ಸೊ ಕೋಡ್ 04 P4 ಬಂತು, ಅದು ಇನ್ನೊಬ್ಬ ವಿದ್ಯಾರ್ಥಿಗಳಿಗೆ ಕೋಡ್ P4 ಆನ್ಸರ್ ಕೋಡ್ 04 ಬಂತು. ಇವೆಬ್ಬರು ವಿದ್ಯಾರ್ಥಿಗಳು ಅಲ್ಲೇ ಎಕ್ಸ್ಚೇಂಜ್ ಮಾಡಿಬಿಟ್ರೆ ಕತೆ ಮುಗಿದ್ಬಿಟ್ಟಿತ್ತು. ಸೊ ಬಟ್ ಏನು ಮಾಡಿದರು, ದೇ ಹ್ಯಾಡ್ ಇಮ್ಮಿಡಿಯೇಟ್ಲಿ ಪಾಯಿಂಟೆಡ್ ಇಟ್ ಔಟ್. ಯಾರೋ ವಿದ್ಯಾರ್ಥಿಗಳು ಕಾಪ್ಸೆ ಮತ್ತು ಭೋಪಾಲೆ ಅನ್ನೋರು ಇಮ್ಮಿಡಿಯೇಟ್ ಆಗಿ ಲೆಕ್ಚರ್ಗೆ ಹೇಳಿದ್ದಾರೆ, ಇನ್ವಿಜಿಲೇಟರ್ಗೆ ಹೇಳಿದ್ದಾರೆ, ಸರ್ ಈ ರೀತಿ ಆಗ್ತಾ ಇದೆ ಅಂತೇಳಿ. ಆವಾಗ ಇನ್ವಿಜಿಲೇಟರ್ ಏನು ಮಾಡಿದ್ದಾನೆ, ತನ್ನ ಒಂದು ತಪ್ಪನ್ನು ಇಟ್ಕೊಂಡು ದೇ ರಿಪ್ಲೈಡ್ ಹಾರ್ಶ್ಲಿ ಆ್ಯಂಡ್ ಸೈಲೆನ್ಸ್ಡ್ ದೆಮ್. ಅಂದರೆ ಅವ್ರನ್ನ ಸುಮ್ಮನೆ ಇರಿಸಿದ್ದಾನೆ. ಯಾವ ರೀತಿ, ಸೊ ನೀವು ಇಲ್ಲಿ ನನಗೆ ಹೆದರಿಸ್ತಾ ಇದ್ದೀರಿ, ಥ್ರೀಟ್ನಿಂಗ್ ದೆಮ್ ಆ್ಯಂಡ್ ಅಂದರೆ ಅವರಿಗೆ ಹೆದರಿಸಿ ಅವ್ರನ್ನ ಸುಮ್ಮನಿರಿಸ್ತಾನೆ. ಇನ್ವಿಜಿಲೇಟರ್ ಆ ಇಬ್ಬರು ವಿದ್ಯಾರ್ಥಿಗಳಿಗೆ ಥ್ರೀಟ್ ಮಾಡಿ ಅವ್ರನ್ನ ಸುಮ್ಮನಿರೋ ಹಾಗೆ ಮಾಡಿದ್ದಾನೆ. ಮತ್ತೆ ಹೆದರಿಸಿದಾನೆ. ಯಾವ ರೀತಿ ಅಂತಂದರೆ, ನೀವು ಇದರ ಒಂದು ಕನ್ಸಿಕ್ವೆನ್ಸನ್ನು ನಿಮ್ಮನ್ನು ನ್ಯೂಸೆನ್ಸ್ ಮಾಡ್ತಾ ಇದ್ದೀರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ಅಂಥೇಳಿ, ಸೊ ನಿಮ್ಮ ಮೇಲೆ ನಾನು ನಿಮ್ಮನ್ನು ಎಕ್ಸಾಮ್ ಹಾಲಿಂದ ಹೊರಗೆ ಹಾಕ್ತೀನಿ ಅಂತೇಳಿ ಹೆದರಿಸಿದಾಗ ಅವಿಬ್ಬರು ವಿದ್ಯಾರ್ಥಿಗಳು ಸುಮ್ಮನೆ ಕೂತ್ಕೊಂಡು ಎಕ್ಸಾಮ್ ಬರೆದು ಹೊರಗೆ ಬಂದಿದ್ದಾರೆ. ಬಟ್ ನಾನು ಹೇಳೋದಿಷ್ಟೇ, ಆ ಇಬ್ಬರು ವಿದ್ಯಾರ್ಥಿಗಳ ತಪ್ಪು ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಏನಾಯಿತು, ಫೈನ್, ಅವತ್ತಿನ ದಿವಸ ಈ ರೀತಿ ಆಯಿತು ಅಂತ ಅಂದಮೇಲೆ ಎಕ್ಸಾಮ್ ಮುಗಿಸಿ ಹೊರಗೆ ಬಂದ ಮೇಲೆ ಇಮ್ಮಿಡಿಯೇಟ್ ಆಗಿ ಅವರು ಅಪೀಲ್ ಮಾಡಬೇಕಿತ್ತು NTA ಅಥವಾ ಅವರು ಅಪೀಲ್ ಮಾಡಬೇಕಿತ್ತು ಹೈಕೋರ್ಟ್ದವರಿಗೆ. ಇನ್ನೊಂದು ಕೇಸು ಇಲ್ಲಿ ಒಪ್ಕೊಳ್ಳುವಂಥದ್ದೇ. ಯಾಕಂತಂದರೆ ಅವರಿಗೆ ಅಪೀಲ್ ಮಾಡೋದಕ್ಕೆ ಅವ್ರ ಹತ್ರ ಓನ್ಲಿ ಟೆಕ್ಸ್ಟ್ ಬುಕ್ಲೆಟ್ ಇತ್ತು, ಇದು ಆನ್ಸರ್ ಶೀಟ್ ಬುಕ್ಲೆಟ್ ಇರಲಿಲ್ಲ. ಆನ್ಸರ್ ಶೀಟ್ ಬುಕ್ಲೆಟ್ ಯಾವಾಗ ವಿದ್ಯಾರ್ಥಿಗಳ ಮೇಲಿಗೆ ಬಂತು ಅಥವಾ ಈ ಒಂದು NTA ವೆಬ್ಸೈಟಲ್ಲಿ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸನ್ನು ಹಾಕಿದ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸನ್ನು ಕೊಟ್ಟಿದ್ದರು. ನನಗನ್ಸೋ ಪ್ರಕಾರ ಇಬ್ಬರು ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಕಾಯ್ತಾ ಇದ್ದರು. ಯಾಕಂತಂದರೆ ಆ ಇಬ್ಬರು ವಿದ್ಯಾರ್ಥಿಗಳ ಕೈಯಲ್ಲಿ ಆ ಒಂದು ಕರೆಕ್ಟ್ ಪ್ರೂಫ್ ಇರಲಿಲ್ಲ. ಸೊ ನಮ್ಮ ಹತ್ರ ಇರುವಂಥ ಬುಕ್ಲೆಟ್ ನಂಬರು ಮತ್ತು ನಮ್ಮ ಹತ್ರ ಇರುವಂಥ ಆನ್ಸರ್ ಶೀಟ್ ಬುಕ್ಲೆಟ್ ಅದರ ಒಂದು ಪ್ರೂಫ್ ಇರಲಿಲ್ಲ, ಕಂಪ್ಯಾರಿಸನ್ ಮಾಡಿ ಅವರಿಗೆ ಹೈಕೋರ್ಟಲ್ಲಿ ಅಪೀಲ್ ಮಾಡೋದಕ್ಕೆ. ಅದಕ್ಕೆ ನನಗನ್ನಿಸ್ತದೆ ವಿದ್ಯಾರ್ಥಿಗಳು ಇದಕ್ಕೆ ವೇಟ್ ಮಾಡಿದ್ದಾರೆ.
ಟಿಲ್ ದೇ ಗೆಟ್ ದೇರ್ ಆನ್ಸರ್ ಶೀಟ್ ಬುಕ್ಲೆಟ್. ಸೊ ಆನ್ಸರ್ ಶೀಟ್ ಬುಕ್ಲೆಟ್ ಬಂದ ಮೇಲೆ ಹೈಕೋರ್ಟಿಗೆ ಸೊ ಅವರು ಹೋಗಿದ್ದಾರೆ. ಸೊ ಇದರಲ್ಲಿ ವಿದ್ಯಾರ್ಥಿಗಳ ತಪ್ಪು 0% ಅನ್ನು ಕಾಣಿಸ್ತಾ ಇದೆ. ಬಟ್ ಇನ್ವಿಜಿಲೇಟರ್ ಮಾಡಿರುವಂಥ ಒಂದು ತಪ್ಪು ಒಬ್ಬ 16 ಲಕ್ಷ ಜನ ವಿದ್ಯಾರ್ಥಿಗಳು ಇವತ್ತು ಅನುಭವಿಸುವ ಹಾಗೆ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಆಗಿರೋದಕ್ಕೆ ಹೈಕೋರ್ಟ್ದವರು ಸೊ ದೇ ಟೋಲ್ಡ್ NTA ಟು ಕಂಡಕ್ಟ್ ರೀಟೆಸ್ಟ್ ಫಾರ್ ದೀಸ್ 2 ಸ್ಟೂಡೆಂಟ್ಸ್. ಸೊ ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೀಟೆಸ್ಟ್ ಮಾಡೋದಕ್ಕೆ ಸೊ ಜನರಲಿ ಕ್ವಶನ್ ಪೇಪರ್ ಪ್ರಿಪೇರ್ ಆಗಬೇಕು, ಫೈನ್, ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದೆ ಅಂತ ಇಟ್ಕೊಳ್ಳೋಣಂತ ಆ ಹುಡುಗರಿಗೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟಾದ್ಮೇಲೆ ಎಕ್ಸಾಮ್ ಮಾಡಬೇಕು. ಇದೆಲ್ಲ ಮಾಡೋದಕ್ಕೆ ಇನ್ನೂ ಮಿನಿಮಮ್ 1 ವೀಕ್ ಬೇಕು. ಸೊ ಅದಾದಮೇಲೆ ಅವರ ಒಂದು ಆನ್ಸರ್ ಬುಕ್ಲೆಟನ್ನು ಚೆಕ್ ಮಾಡಬೇಕು. ಅದೆಲ್ಲ ಆದಮೇಲೆ ಈಗ ಆಲ್ರೆಡಿ ರಿಲೀಸ್ ಮಾಡಿರುವಂತಹ ಫೈನಲ್ ಆನ್ಸರ್ ಕೀ ಏನು ಕರೆಕ್ಷನ್ಗೆ ಕೊಟ್ಟಿದ್ರು, ಹೌದಾ, ಅಂದರೆ ಅಬ್ಜೆಕ್ಷನ್ಗೆ ಕೊಟ್ಟಿದ್ರು, ಚಾಲೆಂಜ್ ಮಾಡೋದಕ್ಕೆ ಕೊಟ್ಟಿದ್ರು. ಸೊ ಅದನ್ನು ಫೈನಲ್ ಆನ್ಸರ್ ಕೀಯನ್ನು ರಿಲೀಸ್ ಮಾಡಬೇಕು. ಅದಾದಮೇಲೆ ನಿಮ್ಮ ರಿಸಲ್ಟನ್ನು ರಿಲೀಸ್ ಮಾಡಬೇಕು. ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಸೊ ನವೆಂಬರ್ ಅಂದರೆ ಈ ಒಂದು ಈಗ ನಾವು ಇರೋದು ಅಕ್ಟೋಬರಲ್ಲಿ, ಸೊ ನವೆಂಬರ್ ಆಲ್ಮೋಸ್ಟ್ 5th ಒಳಗಡೆ ನಿಮ್ಮ ರಿಸಲ್ಟ್ ಬರುವಂಥ ಚಾನ್ಸಸ್ಸು ಬಹಳ ಕಡಿಮೆ ಇದೆ. ಬಟ್ ಹೋಪ್ ಫಾರ್ ದ ಬೆಸ್ಟ್, ವೇಟ್ ಮಾಡೋಣಂತೆ. ಸೊ ಆಲ್ರೆಡಿ ಎಕ್ಸಾಮನ್ನು ಬರೆದಿರುವಂಥವ್ರು, ಆಲ್ರೆಡಿ 2 ಫೇಸ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿರುವಂಥವ್ರು ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಗೊತ್ತಿರಲಿ, ಸೊ ನಿಮ್ಮ ಒಂದು ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಆದಮೇಲೆ KA ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರ್ಯಾರು ಕಾಮೆಡ್ ಕೇದನ್ನು ವೇಟ್ ಮಾಡ್ತಾ ಇದ್ದೀರಿ, ಕಾಮೆಡ್ ಕೇದವರು ಕೂಡ KA ದಿಸ್ ಕೌನ್ಸಿಲಿಂಗ್ ಆದಮೇಲೆ ಕಾಮೆಡ್ ಕೇದವರು ಕೂಡ ಮಾಡಬೇಕಾಗ್ತದೆ. ಇವೆಲ್ಲ ಸೀರೀಸ್ ಆಗಿ ಆಗುವಂಥದ್ದು, ಸಪ್ರೇಟಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ. ಇದರಲ್ಲಿ ಒಂದೇ ಅಂತಂದರೆ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ. ಸೊ ಟೈಮು ಕೂಡ ಬಹಳ ಇಂಪಾರ್ಟೆಂಟು. ಸೊ ಕಾಲೇಜ್ ಸ್ಟಾರ್ಟ್ ಆಗೋದು ಲೇಟ್ ಆಗ್ತದೆ. ಸೊ ಯಾರ್ಯಾರು ನೀಟ್ ಲಾಂಗ್ ಟರ್ಮಿಗೆ ಸೇರ್ಕೊಳ್ಬೇಕು ಅಂತ ಇದ್ದೀರಿ ಅವರಿಗೆ ಬಹಳಷ್ಟು ಗೊಂದಲಗಳು ಆಗ್ತಾ ಇದೆ. ಸೊ ಯಾಕಂದರೆ ಬಹಳಷ್ಟು ನೀಟ್ ಲಾಂಗ್ ಟರ್ಮ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕಂಪ್ಲೀಟ್ ಫೀಸನ್ನು ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇದು ಒಂದು ಅಡ್ವಾಂಟೇಜನ್ನು ಅವರು ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಲೇಟ್ ಆಗ್ತಾ ಹೋದ ಹಾಗೆ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಬೀಳ್ತಾರೆ. ಸೊ ಕಂಪ್ಲೀಟ್ ಫೀಸನ್ನು ಕೊಡಬೇಕು ಅಥವಾ ಹಾಫ್ ಫೀಸನ್ನು ತಗೊಳ್ಳೋದಿಲ್ಲ, ಅಥವಾ ನೀಟ್ ನಮಗೆ ಮುಂದೆ ಲಾಂಗ್ ಟರ್ಮ್ ಮಾಡೋದಕ್ಕೆ ಸೀಟ್ ಸಿಗದೇ ಇದ್ದರೆ ಅಂಥೇಳಿ. ಸೊ ಯಾರು ಈ ಬಾರ್ಡರ್ದಲ್ಲಿ ಇದ್ದಾರೆ 400 420 ಯಾರಿಗೆ ಸೀಟ್ ಸಿಗ್ತದೆ ಸಿಗೋದಿಲ್ಲ, ಈ ರೀತಿ ಡೈಲೆಮಾದಲ್ಲಿರ್ತಾರೆ. ಅವರ ಒಂದಷ್ಟು ಈ ಒಂದು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ನನಗೂ ಕೂಡ ಗೊತ್ತಾಗ್ತಾ ಇದೆ. ಬಟ್ ನಾವೇನು ಮಾಡೋದಕ್ಕೆ ಬರೋದಿಲ್ಲ. NTA ಏನು ಹೇಳ್ತಾರೆ ಕಾದು ನೋಡೋಣಂತೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.